ನಮಸ್ಕಾರ, ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊರೋನಾ 3ನೇ ಅಲೆಯನ್ನ ತಡೆಯಲಿಕ್ಕೆ ಭಾರಿ ಸರ್ಕಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಬೆಂಗಳೂರಿನಲ್ಲಿ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ. ಅದರ ಜೊತೆಗೆ ಈಗ ಮತ್ತಷ್ಟು ಕೆಲವೊಂದು ಕ್ರಮಗಳನ್ನ ಕೈಗೊಳ್ತಾ ಇದೆ. ಬಿಬಿಎಂಪಿ ಇಂದಿನಿಂದ ಪಾಲಿಕೆ ವೈದ್ಯರ ನಡೆ, ಜನರ ಮನೆ ಬಾಗಿಲಿಗೆ ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು. ಇಂದಿನಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಭಿಯಾನ ಆರಂಭವಾಗ್ತಾ ಇದೆ. ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಕಂದಾಯ ಸಚಿವ ಆರ್ ಅಶೋಕ್. ಮೊದಲ ಹಂತದಲ್ಲಿ 54 ವಾರ್ಡ್ಗಳಲ್ಲಿ ಅಭಿಯಾನವನ್ನ ಆರಂಭ ಮಾಡಲಾಗ್ತಾ ಇದೆ. ಪ್ರತಿ ವಾರ್ಡ್ಗಳಿಗೆ 5 ವೈದ್ಯರ ತಂಡವನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಆ 54 ವಾರ್ಡ್ಗಳು ಅಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ವಾರ್ಡ್ಗಳಕ್ಕಿಂತ ಜಾಸ್ತಿ ಕೇಸ್ಗಳು ಒಂದು ಕಡೆ ಇರ್ತಿದ್ರೆ ಆವಾಗ ಕಂಟೈನ್ಮೆಂಟ್ ಝೋನ್ ಅನ್ನು ನಾವು ಡಿಕ್ಲೇರ್ ಮಾಡ್ತಿದ್ವಿ. ಆದರೆ ಇನ್ನ ಬಹಳ ಸೂಕ್ಷ್ಮವಾಗಿ ಹೋಗಬೇಕು, ಇನ್ನ ಆಳವಾಗಿ ಹೋಗಬೇಕು ಉದ್ದೇಶದಿಂದ ಈಗ 10 ಮಾತ್ರವಲ್ಲ 3 ಸಂಖ್ಯೆ ಆದರೂ ಕೂಡ ಅದನ್ನು ಅಷ್ಟೇ ಒಂದು ಅಟೆನ್ಷನ್ ಅನ್ನು ಕೊಡಬೇಕಂತ ಉದ್ದೇಶದಿಂದ ಆ ಸಂಖ್ಯೆಯನ್ನು ಕೆಳಗಿಳಿಸಿದ್ದೀವಿ. ಹಾಗಿದ್ರೆ ಸಹಜವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಇದು ಏನಾಗಿದೆ, ನಾನು ಹಿಂದೆನೂ ಹೇಳಿದ್ದೀನಿ, ಇದು ಏನಾಗುತ್ತೆ ಅಂತ ಒಂದು ಮುಂಜಾಗ್ರತಾ ಕ್ರಮ. ಅಂದರೆ ಎಲ್ಲಿ ಎಷ್ಟೆಷ್ಟು ಕಂಟೈನ್ಮೆಂಟ್ ಝೋನ್ ಆಗ್ತದೋ ಅದ್ರ ಮೇಲೆ ನಮ್ಮ ನಿಗಾ ಇದೆ ಅಂತ ಹೇಳಿ ಒಂದು ಎದ್ದು ಕಾಣುವಂಥದ್ದು ಒಂದು ವಿಷಯ. ಸೊ ಇದೆಲ್ಲ ಕಡೆ ಏನಾಗಬೇಕು, ಏನು ಮಾಡಬೇಕು ನೋಡಿ. ಯಾರ್ಯಾರಿಗೆ ಪಾಸಿಟಿವ್ ಸೋಂಕು ತಲುಪಿದೆ ಅವರು ಎಲ್ಲರೂ 95% ಹೆಚ್ಚು ಜನರು ಆರಾಮವಾಗಿ ಅದನ್ನು ಗುಣಮುಖರಾಗ್ತಾರೆ. ಆದರೆ ಅವರು ಈ 10-15 ದಿನ ಅವಧಿಯಲ್ಲಿ ಬೇರೆ ಯಾರಿಗೂ ಸೋಂಕನ್ನು ಹರಡಿಸ್ತಕ್ಕಂಥದ್ದನ್ನು ಮಾಡಬಾರ್ದು. ಸೊ ಅದನ್ನು ಆ ಉದ್ದೇಶದಿಂದ ಇದನ್ನು ಕಂಟೈನ್ಮೆಂಟ್ ಝೋನ್ ಅಂತ ನಾವು ಹೇಳ್ತೀವಿ. ಈ ಕಂಟೈನ್ಮೆಂಟ್ ಝೋನ್ ಏನಿದೆ ಅದು ಹೆದರುವಂಥದ್ದು ವಿಷಯನೇ ಇಲ್ಲ. ಕಂಟೈನ್ಮೆಂಟ್ ಝೋನ್ ಅಂದರೆ ಯಾರು ಅಲ್ಲಿ ಇರ್ತಿದ್ದಾರೋ ಅವರಿಗೆ ಒಂದು ವಾಚ್ ನಾವು ಇಡ್ತಾ ಇದ್ದೀವಿ ಮತ್ತು ಅಲ್ಲಿ ಇರ್ತಕ್ಕಂಥವರಿಗೆ ಒಂದು ಟೆಸ್ಟಿಂಗ್ ಮಾಡಿಸ್ತೀವಿ. ಆ ಟೆಸ್ಟಿಂಗ್ ಮಾಡಿದ ನಂತರ ಏನಾದರೂ ಪಾಸಿಟಿವ್ ಬಂದರೆ ಖಂಡಿತ ಅದಕ್ಕೆ ಒಂದು ಅದೇ ರೀತಿಯಲ್ಲಿ ಒಂದು ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸ ಇರುತ್ತೆ. ಪಾಸಿಟಿವ್ ಆಗಿಲ್ಲವಾದರೆ ಹೌದು ಅವರು ಸ್ವಲ್ಪ ಯಾರು ಸೋಂಕು ಬಂದಿದೆ ಅವರಿಂದ ಸ್ವಲ್ಪ ದೂರ ಇರಬೇಕು ಅಂತದ್ದು ವಿಷಯ ಅಷ್ಟೇ. ಸರ್ ಲಾಸ್ಟ್ ಸರ್, ಇದು ಹಾಸ್ಟೆಲ್ಗಳಲ್ಲಿ ಕೂಡ ಜಾಸ್ತಿ ಕಾಣಿಸ್ಕೊಂತಾ ಇದೆ. ಇವಾಗ ಒಂದ್ ಕಡೆ ಶಾಲೆನ ಶುರು ಮಾಡಬೇಕು ಅಂತಿದ್ದಾರೆ. ಎಷ್ಟೋ ಜನ ಮಕ್ಕಳು ಹಾಸ್ಟೆಲ್ ಓದ್ತಾರೆ. ಸೊ ಹಾಸ್ಟೆಲ್ ಸೇಫ್ ಅಲ್ಲ ಅಂತ ಟೈಮಲ್ಲಿ ಏನು ಸಜೆಷನ್ ಕೊಡ್ತೀರಾ? ಹಾಸ್ಟೆಲ್ನಲ್ಲಿಯೂ ಸಹ ಅದೇ ರೀತಿಯಲ್ಲಿ ನಮಗೆ ಕೆಲವು ಹಾಸ್ಟೆಲ್ಗಳಲ್ಲಿ ಗುರುತಾಗಿದೆ. ಹಾಸ್ಟೆಲ್ನಲ್ಲಿ ಗುರುತಾಗಿರ್ತಕ್ಕಂಥ ಕಡೆ ಕೂಡ ನಾವು ಅದೇ ರೀತಿಯಲ್ಲಿ ಒಂದು ಕಂಟೈನ್ಮೆಂಟ್ ಝೋನನ್ನು ಡಿಕ್ಲೇರ್ ಮಾಡಿದ್ದೀವಿ ಮತ್ತು ಅಲ್ಲಿ ಕೂಡ ಇದೇ ರೀತಿಯಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ರಿಗೊಂದು ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು ಮತ್ತು ಯಾರ್ಯಾರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಆದಷ್ಟು ಅವರಿಗೆ ಐಸೋಲೇಷನ್ ಇಡಬೇಕು. ಒಂದು ವೇಳೆ ಆಗಿಲ್ಲವಾದರೆ ಕೋವಿಡ್ ಕೇರ್ ಸೆಂಟರ್ಸ್ನಲ್ಲಿ ವರ್ಗಾವಣೆ ಮಾಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ಸೇರಿ ನಮ್ಮಲ್ಲಿ ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂತಹ ಸುಮಾರು 180ರಷ್ಟು ಮಾತ್ರ ನಮ್ಮಲ್ಲಿ ಗವರ್ಮೆಂಟ್ ಕೋಟಾನಲ್ಲಿ ಬೆಡ್ಸ್ನಲ್ಲಿ ಜನರು ಇದ್ದಾರೆ. ಹಾಗಿದ್ರೆ ಬಾಕಿ ಉಳಿದವರು ತಮ್ಮ ಮನೆಯಲ್ಲಿದ್ದಾರೆ, ಅಲ್ಲಿ ಗುಣಮುಖರಾಗ್ತಾ ಇದ್ದಾರೆ. ಮತ್ತು ಪ್ರೈವೇಟ್ ಕಡೆ ಕೂಡ ನಾವು ನೋಡೋದಾದರೆ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ. ಪ್ರೈವೇಟ್ನಲ್ಲಿ ಇರ್ತಕ್ಕಂಥವರು ಕೂಡ ಅವರು ಕ್ರಿಟಿಕಲ್ ಕೇರ್ನಲ್ಲಿ ಇರ್ತಕ್ಕಂಥದ್ದು ಅಂದರೆ ಆಕ್ಸಿಜನ್ ಅಥವಾ ICU ಬೆಡ್ನಲ್ಲಿ ಇರ್ತಕ್ಕಂಥ ಸಂಖ್ಯೆ ತೀರಾ ಕಡಿಮೆ ಇದೆ. ಅದನ್ನು ಬಹುಶಃ 50ಕ್ಕಿಂತ ಜಾಸ್ತಿ ಇಲ್ಲ. ಹಾಗಿದ್ರೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಅದನ್ನು ನೋಡ್ತಕ್ಕಂಥದ್ದು ನಮಗೆ ಸಾಧ್ಯವಾಗಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಶಾಲೆ ತೆರೆಯುವ ವಿಚಾರದಲ್ಲಿ ಸರ್ಕಾರವು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದೆ. ಅಲ್ಲಿ ಇರ್ತಕ್ಕಂಥ ಟೀಚರ್ಸ್ಗೆ ವ್ಯಾಕ್ಸಿನೇಷನ್ ಪಡಿಬೇಕು ಮತ್ತು ಅದೇ ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಪೋರ್ಟ್ ಸ್ಟಾಫ್ ಏನಿದೆ ಅವರು ಕೂಡ ಲಸಿಕೆಯನ್ನು ಪಡೆದಿರಬೇಕು. ಅದಂತ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ ಆಗಿದೆ. ನೋಡಿ, ಪಾಸಿಟಿವಿಟಿ ಪ್ರಮಾಣ ನೋಡೋದಾದ್ರೆ ಹಲವಾರು ಜಿಲ್ಲೆಗಳಲ್ಲಿ ಅದನ್ನು 4% ತನಕನೂ ತಲುಪಿದೆ. ಕೇರಳ ರಾಜ್ಯದಲ್ಲಿ ತಮಗೆ ಗೊತ್ತಿರುವ ಹಾಗೆ 10-12% ತನಕ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಿಸ್ತಿದ್ದೀವಿ. ಆದರೆ ನಮ್ಮ ಬ್ಯಾಂಗ್ಳೂರು ನಗರದಲ್ಲಿ ಇರ್ತಕ್ಕಂಥದ್ದು ವಿಷಯ ನೋಡಿದರೆ ಅದು 1%ಕ್ಕಿಂತ ಕಡಿಮೆ ಇದೆ. 0.7% ಅಥವಾ 0.6% ತನಕ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ ಪ್ರಮಾಣವನ್ನು ಇನ್ನಷ್ಟು ಕಡಿಮೆ ಆಗಲಿ ಆ ದಿಕ್ಕಿನಲ್ಲಿ ನಾವು ಯಾವಾಗಲೂ ಸಿದ್ಧರಾಗಿದ್ದೀವಿ. ಸರ್, ಹಬ್ಬದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಏನಾದರೂ ಈ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರಕ್ಕೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಸರ್? ಇನ್ಪುಟ್ಸ್ ರೀತಿ ಏನಾದ್ರು ಕೊಟ್ಟಿದ್ದಾರೆ ಸರ್? ಸಿಎಂ ಜೊತೆ ಮೀಟಿಂಗ್ ಅಂತ ನಿಮ್ಮ ಪ್ರಕಾರ ನಿರ್ಬಂಧ ಮತ್ತೆ ಕಾನೂನನ್ನ ತರಬೇಕು ಅಂದ್ರೆ ಯಾವ ಜಾಗಕ್ಕೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ.
ಚರ್ಚೆ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿರುವ ಹಾಗೆ 2 ದಿನ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಅದಕ್ಕೆ ಹಿಂದೆ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. 2-3 ದಿನಕ್ಕೆ ಒಮ್ಮೆ ಚರ್ಚೆ ಆದ ಸಂದರ್ಭದಲ್ಲಿ ಯಾವುದೇ ಒಂದು ಲಕ್ಷಣಗಳು ಇದ್ದರೆ, ಯಾವುದೇ ಒಂದು ಎದ್ದು ಕಾಣುವಂಥದ್ದು ವಿಷಯ ಇದ್ದರೆ ಅದು ನಾವು ಸರ್ಕಾರ ಗಮನಕ್ಕೆ ತಂದು ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕಾಗಿದೆ ಅದು ಅವರು ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಆದೇಶವನ್ನು ನೀಡಿದ್ದಾರೆ. ಸನ್ಮಾನ್ಯ ಕಂದಾಯ ಸಚಿವ ಪಾಲಿಕೆ ವೈದ್ಯರು ಈ ವಿನೂತನ ಕಾರ್ಯಕ್ರಮವನ್ನು ಅದಕ್ಕೆ ಇಬ್ಬರಿಗೂ ಲಾಂಚ್ ಮಾಡಬೇಕು ಅಂತ ನಾನು ಬಹಳ ದಿನಗಳಿಂದ ಯೋಚನೆ ಮಾಡಿದೆ. ಸೊ ಒಂದು, ಬೆಂಗಳೂರಲ್ಲಿರುವಂಥ ನಾಗರಿಕರಿಗೆ ಆರೋಗ್ಯ ಸಿಗಬೇಕು, ಕರೋನಾ ಬಂದಂಥ ರೋಗಿಗಳನ್ನು ಕೂಡಲೇ ಆಸ್ಪತ್ರೆಗೆ ಈಗಲೇ ಸೇರಿಸಬೇಕು. ಮತ್ತು ಬೆಂಗಳೂರಲ್ಲಿ ಎಷ್ಟು ವ್ಯಾಕ್ಸಿನೇಷನ್, ಫಸ್ಟ್ ಡೋಸ್ ಎಷ್ಟಾಗಿದೆ, ಸೆಕೆಂಡ್ ಡೋಸ್ ಎಷ್ಟಾಗಿದೆ, ನಿಖರವಾದಂಥ ಮಾಹಿತಿ ಬೇಕು. ಇವತ್ತು ಪ್ರತಿ ದಿನ 50 ಮನೆಗಳನ್ನು ಒಂದು ತಂಡ ರೀಚ್ ಆಗೇಬೇಕು. ಪ್ರತಿದಿನ ಕೂಡ ಪ್ರತಿ ವಾರ್ಡಲ್ಲೂ ಕೂಡ 4 ರಿಂದ 5 ವೈದ್ಯರು ಅಲ್ಲಿ ಕೆಲಸ ಮಾಡ್ತಾರೆ. 1 ತಿಂಗಳೊಳಗಡೆ ಎಲ್ಲ 198 ವಾರ್ಡ್ಗಳನ್ನು ರೀಚ್ ಆಗ್ತದೆ. ರಾಜ್ಯಕ್ಕೆ ಕೇರಳ ಕೊರೋನಾ ಸೋಂಕಿನ ಆತಂಕ ಇರುವಂತದ್ದು. ಸೊ ಹೀಗಾಗಿ ಮೈಸೂರು ಗಡಿಯಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ಮಾಡಲಾಗ್ತದೆ. ಮೈಸೂರು ಗಡಿಯಲ್ಲಿ ಹಣ ಪಡೆದು ವಾಹನ ಬಿಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಕೆಲವರು ಅಲ್ಲಿ ಹಣವನ್ನ ಪಡೆದು ಯಾವುದೇ ರೀತಿಯಾದಂಥ ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಇದ್ದರೂ ಕೂಡ ನಗರವನ್ನ ಪ್ರವೇಶ ಮಾಡಲಿಕ್ಕೋಸ್ಕರ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಬರಲಾಗಿದೆ. ಜಿಲ್ಲಾ ನೋಡಲ್ ಅಧಿಕಾರಿ ಸುರೇಶ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೋಡಲ್ ಅಧಿಕಾರಿ ಸುರೇಶ್ ತಹಶೀಲ್ದಾರ್ ಮತ್ತೆ THO ಭೇಟಿಯನ್ನ ಕೊಟ್ಟಿರುವಂಥದ್ದು. ನೆಗೆಟಿವ್ ವರದಿ ಇಲ್ಲದೆ ರಾಜ್ಯಕ್ಕೆ ಎಂಟ್ರಿ ಕೊಡದಂತೆ ತಾಕೀತನ್ನ ಮಾಡಿದ್ದಾರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಅಧಿಕಾರಿಗಳು. ಬೆಳಗಿನ ಜಾವ 6 ಗಂಟೆಗೆ ಮತ್ತೆ 1 ಗಂಟೆಗೆ ಬರೋಕ್ಕಾಗಲ್ಲ ಸರಿಯಾಗಿ ಕೇಸ್ ಮಾಡ್ಬಿಟ್ಟಿದ್ದಾರೆ. ಈಗ DC ಅವ್ರ ಗಮನಕ್ಕೆ ಹೋಗಿದೆ. DC ಅವರು ನಿನ್ನೆ ಯಾರಿದ್ರು ಮಾಡಿರ್ತಾರೆ, ಯಾರನ್ನ ಮಾಡೋದು ಈಗ ಯಾವುದೇ ಕಾರಣಕ್ಕೂ ಇಲ್ಲ. ಹಲೋ ಬನ್ನಿ, ರಿಟರ್ನ್ ಬನ್ನಿ, ಬೇಗ ಬನ್ನಿ. ಶಾಲೆ ಆರಂಭದ ಬಗ್ಗೆ ಇಂದು ಮಾರ್ಗಸೂಚಿ ಪ್ರಕಟ ಆಗಲಿದೆ ರಾಜ್ಯ ಸರ್ಕಾರದಿಂದ. 9, 10 ಫಸ್ಟ್ PU ಮತ್ತೆ ಸೆಕೆಂಡ್ PU ತರಗತಿಯನ್ನ ಆರಂಭಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಶಿಕ್ಷಣ ಇಲಾಖೆ. ನ್ಯೂಸ್ 18ಗೆ ಶಿಕ್ಷಣ ಸಚಿವ ನಾಗೇಶ್ ಅವರು ಹೇಳಿಕೆಯನ್ನ ಕೊಟ್ಟು, ಶಿಕ್ಷಣ ಸಚಿವ BC ನಾಗೇಶ್ ಅವರು ಈ ಒಂದು ಮಾರ್ಗಸೂಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ. ತಜ್ಞರ ಸಲಹೆ ರೀತಿಯಲ್ಲಿ ಶಾಲೆಗಳನ್ನ ಆರಂಭ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ರು ಶಿಕ್ಷಣ ಸಚಿವರು. ಮಕ್ಕಳ ಆರೋಗ್ಯವನ್ನ ಕಾಪಾಡಲಿಕ್ಕೆ ಎಲ್ಲಾ ರೀತಿಯಾದಂಥ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಪೋಷಕರು ಭಯ ಪಡುವಂತ ಅಗತ್ಯ ಇಲ್ಲ. ನಾವೆಲ್ಲ ರೀತಿಯಾದಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡೇ ಶಾಲೆಯನ್ನ ಆರಂಭ ಮಾಡ್ತಾ ಇದ್ದೇವೆ. ಆನ್ಲೈನ್ ಆಫ್ಲೈನ್ ಶಾಲೆ ಎರಡೂ ಕೂಡ ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈಗ ಕೆಲವು ಪೋಷಕರಿಗೆ ಭಯ ಇರುತ್ತೆ ಕಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಕೂಲಿಗೆ, ಅವ್ರು ಬೇಕಿದ್ರೆ ಆನ್ಲೈನಲ್ಲೇ ಶಿಕ್ಷಣವನ್ನ ಪಡ್ಕೊಳ್ಬೋದು ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಎರಡೂ ಕೂಡ ಇರುತ್ತೆ, ಆನ್ಲೈನ್ ಮತ್ತು ಆಫ್ಲೈನ್ ಅಂತ. ಭಯ ಇದ್ರೆ ಆನ್ಲೈನ್ ಶಾಲೆಯನ್ನ ತಗೋಬಹುದು, ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಅಂತನೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಭಯವನ್ನ ಪಡೆದೆ ಮಕ್ಕಳನ್ನ ಶಾಲೆಗೆ ಕಳಿಸಿ ಎಲ್ಲಾ ರೀತಿಯಾದಂಥ ಕ್ರಮವನ್ನ ಕೈಗೊಂಡಿದ್ದೇವೆ ಅಂತ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ BC ನಾಗೇಶ್ ಅವರು. 10, 11, 12 ನಮ್ದು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅದು ಸಕ್ಸಸ್ ಆಗುತ್ತೆ ಅನ್ನೋ ವಿಶ್ವಾಸನೂ ಇದೆ. ಅದರ ಸಕ್ಸಸ್ಸಿನ ಆಧಾರದ ಮೇಲೆ 30ನೇ ತಾರೀಕು ಅಥವಾ 1ನೇ ತಾರೀಕು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮತ್ತೊಮ್ಮೆ ತಾಂತ್ರಿಕ ಶಿಕ್ಷಣ ತಜ್ಞರ ಸಮಿತಿ ಸೇರುತ್ತೆ. ಅಲ್ಲಿ ಆ ಟಾಸ್ಕ್ ಫೋರ್ಸ್ ಕೊಡುವಂತ ನಮ್ಗೆ ಬಂದಿರುವಂತಹ ಫೀಡ್ಬ್ಯಾಕ್ಗಳನ್ನ ಅವ್ರ ಮುಂದಿಟ್ಟು ಅದಾದ್ಮೇಲೆ 1 ರಿಂದ 8ನೇ ತರಗತಿಯ ಸಹಿತ ಯೋಚನೆ ಮಾಡುವಂಥದ್ದು ಶುರು ಮಾಡ್ತೀವಿ. ಕನ್ಸರ್ನ್ ಇರುವಂಥದ್ದು ಮಕ್ಕಳ ಶಿಕ್ಷಣದ ಕಂಟಿನ್ಯೂಟಿ, ಅವರ ಬೆಳವಣಿಗೆ, ಶಾಲೆಯಲ್ಲಾಗುವಂಥ ಬೆಳವಣಿಗೆ
ತುಂಬ ಮುಖ್ಯ ಇದೆ. ಆ ಬೆಳವಣಿಗೆಗೋಸ್ಕರ ನಾವೊಂದಷ್ಟು ಎಲ್ಲರ ಜೊತೆ ಕೂಡಿ ಇದು ಸಾಮೂಹಿಕ ಜವಾಬ್ದಾರಿ. 9, 10, 11, 12 ನಮ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಸಕ್ಸಸ್ ಆಗುತ್ತೆ ಅನ್ನೋ ವಿಶ್ವಾಸನೂ ಇದೆ. ಅದರ ಸಕ್ಸಸ್ಸಿನ ಆಧಾರದ ಮೇಲೆ 30ನೇ ತಾರೀಕು ಅಥವಾ 1ನೇ ತಾರೀಕು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮತ್ತೊಮ್ಮೆ ತಾಂತ್ರಿಕ ಶಿಕ್ಷಣ ತಜ್ಞರ ಸಮಿತಿ ಸೇರುತ್ತೆ. ಅಲ್ಲಿ ಆ ಟಾಸ್ಕ್ ಫೋರ್ಸ್ ಕೊಡುವಂತ ನಮ್ಗೆ ಬಂದಿರುವಂತಹ ಫೀಡ್ಬ್ಯಾಕ್ಗಳನ್ನ ಅವ್ರ ಮುಂದಿಟ್ಟು ಅದಾದ್ಮೇಲೆ 1ರಿಂದ 8ನೇ ತರಗತಿಯ ಸಹಿತ ಯೋಚನೆ ಮಾಡುವಂಥದ್ದು ಶುರು ಮಾಡ್ತೀವಿ. ಇನ್ನು ಖಾಸಗಿ ಶಾಲೆಗಳಿಂದ ಫೀಸ್ ವಸೂಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರನ್ನ ಕಸ್ಟಮರ್ ರೀತಿ ನೋಡಬೇಡಿ ಅಂತಲೂ ಕೂಡ ಹೇಳಿದ್ದಾರೆ ಶಿಕ್ಷಣ ಸಚಿವರು. ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಸಚಿವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕೋವಿಡ್ನಿಂದ ಮಕ್ಕಳ ಪೋಷಕರಿಗೆ ಸಂಕಷ್ಟ ಎದುರಾಗಿದೆ, ಹೆಚ್ಚು ಬಲವಂತ ಮಾಡಬೇಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಖಾಸಗಿ ಶಾಲೆಗಳ ಸಂಘಟನೆ ಒಪ್ಪಿದೆ. ಅಲ್ಲಿ ಬರ್ತಾರೆ, ಒಪ್ಕೊಳ್ತಾರೆ. ಶಿಕ್ಷಣ ಸಚಿವರೇನೋ ಹೇಳ್ಬಿಡ್ತಾರೆ, ನೀವು ಅಂದ್ರೆ ಪೋಷಕರಿಗೆ ಟಾರ್ಚರ್ ಕೊಡಬೇಡಿ, ಶುಲ್ಕವನ್ನ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡುವನ್ನೆಲ್ಲ ಕೊಡಬೇಡಿ ಅಂತ ಹೇಳ್ತಾರೆ. ಬಟ್ ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಕರೆದಾಗ ಬರ್ತಾರೆ, ಒಪ್ಕೊಳ್ತಾರೆ, ಹೋಗ್ತಾರೆ. ಬಟ್ ಏನ್ ಮಾಡ್ಬೇಕು ಅದನ್ನೇ ಮಾಡೋದು ಖಾಸಗಿ ಶಾಲೆಯವರು. ರೂಪ್ಸಾ ಜೊತೆ ನಾನು ಮಾತನಾಡಿದ್ದೇನೆ, ಶಾಲೆಗಳನ್ನ ಇತಿಮಿತಿಗೆ ತೆಗೆದುಕೊಳ್ಬೇಕು, ಪೋಷಕರ ಹಿತವನ್ನ ಗಮನಿಸಬೇಕು, ಎಲ್ಲವನ್ನೂ ಕೂಡ ನೋಡಿಯೇ ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಕೆಲವೊಂದು ವಿಚಾರ ಕೋರ್ಟ್ನಲ್ಲಿದೆ, ಹಾಗಾಗಿ ನೇರವಾಗಿ ಹಿಡಿತ ಸಾಧಿಸುವಂಥದ್ದು ಕಷ್ಟ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆ ಮಾತಾಡಿದಾಗ ನಾನು ಅವ್ರನ್ನ ಕಳ್ಕಳಿಯಿಂದ ಕೇಳ್ಕೊಂಡೆ. ಯಾಕೆಂದ್ರೆ ನಿಮ್ಮ ಮಕ್ಕಳುಗಳ ಪೋಷಕರು ಸಹಿತ ಕೋವಿಡ್ನಲ್ಲಿ ನೀವು ಹೆಂಗೆ ತೊಂದರೆ ಅನುಭವಿಸ್ತಿದ್ರು ಅವರು ತೊಂದರೆ ಅನುಭವಿಸ್ತಿದ್ದಾರೆ. ಅವರ ಸಂಬಂಧ ದುಡ್ಡಿನ ಒಂದೇ ಕಾರಣಕ್ಕೋಸ್ಕರ ಕಳ್ಕೋಬೇಡಿ. ನಿಮ್ಮ ಶಾಲೆಗಳನ್ನ ಕಟ್ಟುವಂಥದ್ರಲ್ಲಿ ಆ ಪೋಷಕರ ಪಾತ್ರನೂ ಒಂದಷ್ಟಿದೆ. ಆ ಕಾರಣದಿಂದ ಅವ್ರನ್ನ ಕಸ್ಟಮರ್ ಥರ ನೋಡಬೇಡಿ ಅನ್ನುವಂಥ ಮಾತನ್ನ ಕಳ್ಕಳಿಯಿಂದ ಕೇಳ್ಕೊಳ್ಳಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ನಿಮಗೆ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ ಹಲವು ಪ್ರಶ್ನೆಗಳು, ಅನುಮಾನಗಳು ಸಾಕಷ್ಟು ಜನರಲ್ಲಿ ಇರುವಂಥದ್ದು. ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದ್ರೆ ನಮ್ಮ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಅದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. 20 ವರ್ಷಗಳ ಬಳಿಕ ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿದೆ. ಅಫ್ಘಾನಿಸ್ತಾನದಲ್ಲಿನ ಪ್ರಜಾಪ್ರಭುತ್ವ ಕೊನೆಗೊಂಡಿದ್ದು ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನಿಗಳ ಕೈಗೆ ಹೋಗಿದೆ. ಕಾಬೂಲ್ನ ರಾಜತಾಂತ್ರಿಕ ಕಚೇರಿ ಇರುವಂತಹ ಪ್ರದೇಶದಲ್ಲೂ ಕೂಡ ತಾಲಿಬಾನಿಗಳು ಬೀಡು ಬಿಟ್ಟಿದ್ದಾರೆ. ಸುತ್ತಲಿನ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ತಾಲಿಬಾನಿಗಳು. ಅಫ್ಘಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಘನಿ ಭಯದಲ್ಲಿ ದೇಶವನ್ನ ಬಿಟ್ಟು ಹೋಗಿದ್ದಾರೆ. ಉಪಾಧ್ಯಕ್ಷ ಅಮ್ರುಲ್ಲಾ ಸಾಲೇಹ್ ಕಾಬೂಲ್ನಲ್ಲೇ ಇಲ್ಲಿ ಉಳಿದಿದ್ದು ಜನರ ಜೊತೆ ಇರೋದಾಗಿ ಹೇಳಿದ್ದಾರೆ. ಇನ್ನ ಅಲ್ಲಿನ ಜನ ಈಗ ಭಯಭೀತರಾಗಿದ್ದಾರೆ. ಅಫ್ಘಾನಿಯನ್ನರು ಸಹ ಪಲಾಯನವನ್ನ ಮಾಡ್ತಾ ಇರುವಂಥದ್ದು. ಬ್ಯಾಂಕುಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಇನ್ನು ಒಂದ್ ಕಡೆ ಅಫ್ಘಾನ್ ನಿರಾಶ್ರಿತರು ಪ್ರವೇಶ ಮಾಡದಂತೆ ಪಾಕ್ ತನ್ನ ಗಡಿಯನ್ನ ಮುಚ್ಚಿದೆ. ತಾಲಿಬಾನ್ ಪಡೆಗಳು ಕಾಬೂಲ್ಗೆ ಪ್ರವೇಶಿಸುತ್ತಿದ್ದಂತೆ ವಿವಿಧ ದೇಶಗಳು ಅಫ್ಘಾನ್ನಲ್ಲಿರುವಂಥ ತಮ್ಮ ನಾಗರಿಕರು ಹಾಗೂ ರಾಜತಾಂತ್ರಿಕ ಸಿಬ್ಬಂದಿಯನ್ನ ಅಲ್ಲಿಂದ ಕರೆತರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ. ವಿದೇಶಿಗರನ್ನ ವಿಮಾನಗಳಲ್ಲಿ ಶಿಫ್ಟ್ ಮಾಡಲಾಗ್ತಾ ಇದೆ. ಭಾರತ ಸೇರಿದಂತೆ ಹಲವು ದೇಶಗಳು ಆ ಪ್ರಯತ್ನದಲ್ಲಿರುವಂಥದ್ದು. ಆದರೆ ಕಾಬೂಲ್ ಏರ್ಪೋರ್ಟ್ನ ಎಲ್ಲ ರಸ್ತೆಗಳನ್ನು ಕೂಡ ತಾಲಿಬಾನಿಗಳು ಬ್ಲಾಕ್ ಮಾಡಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ಎಲ್ಲ ಭಾರತೀಯರನ್ನು ಕೂಡ ಕರೆತರುವಂತ ಭಾರತ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಭಾರತದ ವಿಮಾನ ಕಾಬೂಲ್ ಏರ್ಪೋರ್ಟ್ ನಲ್ಲಿ ಸನ್ನದ್ಧವಾಗಿ ನಿಂತಿದೆ. ಇನ್ನು ಅಫ್ಘಾನ್ ಸಂಬಂಧ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ನಡೆಯಲಿದೆ. ಅಮೆರಿಕ ಸೇನೆ ವಾಪಸ್ ಹೋದ್ಮೇಲೆ ಅಫ್ಘಾನ್ ತಾಲಿಬಾನ್ ವಶವಾಗಿದೆ. ಅಫ್ಘಾನ್ ಮತ್ತೆ ತಾಲಿಬಾನ್ ವಶವಾಗಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರಾಜೀನಾಮೆಯನ್ನ ನೀಡಬೇಕು ಅಂತ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗ್ರಹವನ್ನ ಮಾಡಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ವಿಮಾನಗಳಿಗೆ ಹತ್ತುವಂತ ನಿಟ್ಟಿನಲ್ಲಿ ಎಂತ ಪೈಪೋಟಿ ಇದೆ. ಒಟ್ನಲ್ಲಿ ಅಫ್ಘಾನಿಸ್ತಾನವನ್ನ ತೊರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿದ್ದಂಥವರು
ಹೇಗೆ ಮುಗಿಬಿದ್ದಿದ್ದಾರೆ ಅನ್ನೋದನ್ನ ಗಮನಿಸ್ಬೋದು. ನಮ್ಮ ದೇಶದಲ್ಲಿ ಟ್ರೈನಿಗೆ ಹತ್ತುತ್ತಾರಲ್ಲ, ಇದೇ ರೀತಿಯಾಗಿ ಮುಗಿಬಿದ್ದಿರ್ತಾರೆ. ಇಷ್ಟು ಕೂಡ ಇರೋದಿಲ್ಲ, ಇಷ್ಟೊಂದು ಸರತಿ ಸಾಲು ಮುಗಿಬೀಳುವಂಥದ್ದು ಇರೋದಿಲ್ಲ. ಆದರೆ ವಿಮಾನಕ್ಕೆ ಹತ್ತುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಪೈಪೋಟಿ, ಅದನ್ನು ನೀವು ಯಾಕೆ ಇಷ್ಟೊಂದು ಜನ ಹಿಂಗೆ ಬರ್ತಾ ಇದ್ದಾರೆ ಅನ್ನೋದನ್ನ ಊಹಿಸ್ಕೊಳ್ಬೋದು. ಎಷ್ಟು ಭಯಭೀತರಾಗಿರ್ಬೋದು ಅಲ್ಲಿನ ಜನ, ಇನ್ನೆಷ್ಟು ಹೆದರಿರ್ಬೋದು ಈ ತಾಲಿಬಾನಿಗಳಿಗೋಸ್ಕರ ಅನ್ನೋದನ್ನ ಆ ದೃಶ್ಯಾವಳಿಗಳನ್ನ ನೋಡ್ತಿದ್ರೇ ಗೊತ್ತಾಗುತ್ತೆ. ಅಷ್ಟೊಂದು ಭಯಭೀತಿ ಈಗ ಆಲ್ರೆಡಿ ನಿರ್ಮಾಣವಾಗಿರುವಂಥದ್ದು, ಭೀಕರತೆ ಸೃಷ್ಟಿಯಾಗಿದೆ ಅಫ್ಘಾನಿಸ್ತಾನದಲ್ಲಿ. ಸೊ ಹೀಗಾಗಿನೇ ಅಲ್ಲಿನ ಜನ ತಮ್ಮ ದೇಶವನ್ನ ತೊರಲಿಕ್ಕೋಸ್ಕರ ತಾಮುಂದು ನಾ ಮುಂದು ಅಂತ ತಮ್ಮ ಕುಟುಂಬಗಳನ್ನ ಕರ್ಕೊಂಡು ಏರ್ಪೋರ್ಟ್ ಬಳಿ ಬಂದು ಯಾವ ವಿಮಾನ ಸಿಗುತ್ತೆ ಆ ವಿಮಾನದಲ್ಲಿ ಸುಮ್ಮನೆ ಒಟ್ಟಿನಲ್ಲಿ ಎಲ್ಲಾದ್ರೂ ಹೋಗಿ ರೀಚ್ ಆಗ್ಬಿಡ್ಬೇಕು, ಒಟ್ಟಿನಲ್ಲಿ ಅಫ್ಘಾನಿಸ್ತಾನವನ್ನ ತೊರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಹಂಪಿ ನಗರದ ಮನೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಅವಘಡ ನಡೆದಿರುವಂತ ಶಂಕೆ ವ್ಯಕ್ತವಾಗಿದೆ. ಪಶ್ಚಿಮ ವಿಭಾಗದ ಡಿಸಿಪಿ ಸಂಜೀವ್ ಪಾಟೀಲ್ ಹೇಳಿಕೆಯನ್ನ ನೀಡಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಓಪನ್ ಏರಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ ಇರಿಸಲಾಗಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಗ್ಯಾಸ್ ಸೋರಿಕೆ ಅಂತ ಪತ್ತೆ ಆಗಿದೆ. ಈ ಬಗ್ಗೆ ಇನ್ನೂ ಕೂಡ ತನಿಖೆ ನಡೆಸ್ತಾ ಇದ್ದೇವೆ ಅಂತ ಡಿಸಿಪಿ ತಿಳಿಸಿರುವಂಥದ್ದು. ಯಾಕೆಂದ್ರೆ ಅದಕ್ಕೆ ನಿಖರವಾದಂಥ ಕಾರಣ ಇದೆ ಬ್ಲಾಸ್ಟ್ ಆಗಲಿಕ್ಕೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಪ್ರಾಥಮಿಕ ಹಂತದಲ್ಲಿ ಆ ಒಂದು ಗ್ಯಾಸ್ ಲೀಕೇಜ್ ಇಂದ ಈ ಒಂದು ಘಟನೆ ಸಂಭವಿಸಿರಬಹುದು ಅಂತ ತಜ್ಞರು ಹೇಳಿದ್ದಾರೆ ಅಂತ ಡಿಸಿಪಿ ಸಂಜೀವ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಟ್ಟು ಗಾಯಗಳು ಉಂಟಾಗಿದೆ, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರಿಗೆ ಸುಮಾರು 40% ಬರ್ನ್ಸ್ ಆಗಿದೆ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿದೆ. ಮೊದಲು ಅದನ್ನು ಶಾರ್ಟ್ ಸರ್ಕ್ಯೂಟ್ ಅಂದ್ಕೊಂಡಿದ್ರು. ಸ್ಥಳಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದು ಸಹಿತ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಬಾತ್ರೂಮಲ್ಲಿ ಅವರು ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾ ಇದ್ರು. ಅದರ ಸಿಲಿಂಡರ್ ಆಚೆ ವರಾಂಡದಲ್ಲಿ ಫ್ರೀ ಸ್ಪೇಸಲ್ಲಿ ಇಟ್ಟಿದ್ರು, ಅದನ್ನು ಓಪನ್ ಏರಿಯಾದಲ್ಲಿ ಇಟ್ಟಿದ್ರು. ಅದನ್ನು ಗ್ಯಾಸ್ ಗೀಸರ್ ಕಡೆಯಿಂದ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಅಂತ ಹೇಳಿ ಈಗ ಅದನ್ನು ಅನುಮಾನ ಪಡಲಾಗ್ತಾ ಇದೆ. ಬಂದಂಥ ಗ್ಯಾಸ್ ಪಕ್ಕದ ರೂಮಲ್ಲಿ ಮಲಗಿರ್ತಕ್ಕಂಥ ಈ ಮಹಿಳೆ ಏನು ಮಲಗಿದ್ರು ಆ ರೂಮಲ್ಲಿ ಗ್ಯಾಸ್ ಬಂದು ಅಲ್ಲಿ ಇರತಕ್ಕಂಥ ಫ್ರಿಡ್ಜ್ ಅಥವಾ ಫ್ಯಾನಿಂದ ಸ್ಪಾರ್ಕಿಂದ ಇದು ಬ್ಲಾಸ್ಟ್ ಉಂಟಾಗಿದೆ ಅಂತ ಹೇಳಿ ಅನುಮಾನಿಸಲಾಗ್ತಾ ಇದೆ. ಆಗಿದ್ದ ಸ್ಫೋಟಕ್ಕೆ ಆ ರೂಮ್ನಲ್ಲಿ ಇರತಕ್ಕಂಥ ವಸ್ತುಗಳು ಚಲಾಪಲಿಯಾಗಿ ಬಿದ್ದಿದೆ. ಫ್ರಿಡ್ಜ್ ಸಹಿತ ಬಿದ್ದಿದೆ. ಕಿಟಕಿ ಗ್ಲಾಸ್ಗಳೆಲ್ಲ ಒಡೆದೋಗಿದೆ. ಮದಲೂರು ಕೆರೆಗೆ ನೀರನ್ನ ಹರಿಸುವಂತೆ ಜೆಡಿಎಸ್ ಕಾರ್ಯಕರ್ತರು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮದಲೂರು ಕೆರೆಗೆ ನೀರನ್ನ ತುಂಬಿಸುವುದಾಗಿ ಆಗಿನ ಸಿಎಂ ಬಿಎಸ್ವೈ ಭರವಸೆಯನ್ನ ನೀಡಿದ್ರು. ಸುಮಾರು 700ಕ್ಕೂ ಹೆಚ್ಚು ರೈತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ನೀರನ್ನ ಹರಿಸಿ ಕೆರೆಯನ್ನ ತುಂಬಿಸಿ ಅಂತ ಘೋಷಣೆಯನ್ನ ಕೂಗುತ್ತಾ 12 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಉಪಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಯಾವ ಜಾಗದಲ್ಲಿ ಇವತ್ತು ಇಡೀ ಜನತಾದಳದ ಅಲೋಕೇಶನ್ ಇಲ್ಲ ಅಂತ ಜಿಲ್ಲಾ ಸಚಿವರ ಮಾತು, ನಂತರ ಜೈಲಿಗೆ ಹೋಗ್ತೇವೆ ಅನ್ನೋ ಹುಲಿಕುಂಟೆ ಮತ್ತೆ ಗೌಡ್ಗೆರೆ ಹಾಗೂ ಈ ಭಾಗದ ಎಲ್ಲ ರೈತರುಗಳ ಈ ಕೆರೆಗೆ ನೀರು ಬಿಟ್ಟುಬಿಡುವುದು. ಅದರ ಪ್ರತಿಫಲವಾಗಿ ಮಾರನೇ ದಿವಸ ಈ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಕತ್ತಿ ಪ್ರಾಬಲ್ಯ, ಹೆಬ್ಬಾಳ್ಕರ್ ಹಠ, ಈಗ ಪಾಲಿಕೆ ಮುಂದೆ ಪರಿಷತ್, ಲಕ್ಷ್ಮಿ ಲೆಕ್ಕಾಚಾರ ಏನು? ಸಹೋದರ ಗೆದ್ರೆ ಕಾಂಗ್ರೆಸ್ಗೆ ಲಾಭಾನ? ಲಕ್ಷ್ಮಿ ರಾಜಕೀಯ.
ಬೆಳಗಾವಿ ರಾಜಕೀಯ ಅಂದ್ರೇನೆ ಹಾಗೆ ಕುಟುಂಬ ರಾಜಕಾರಣದ ಸುತ್ತನೆ ಗಿರ್ಕಿ ಹೊಡಿತಾ ಇರುತ್ತೆ ಬೆಳಗಾವಿ ರಾಜಕೀಯ. ರಮೇಶ್ ಜಾರಕಿಹೊಳಿ ಅವರ ಕುಟುಂಬ ಆಗಿರ್ಬೋದು, ಹಾಗೆ ಜೊಲ್ಲೆ ಅವರ ರಾಜಕೀಯ ಕುಟುಂಬ ಅಂದ್ರೆ ಅವ್ರ ಕುಟುಂಬದ ರಾಜಕಾರಣ ಆಗಿರ್ಬೋದು, ಹುಕ್ಕೇರಿ ಅವರ ಕುಟುಂಬ ರಾಜಕಾರಣ ಆಗಿರ್ಬೋದು, ಮತ್ತು ಒಂದ್ ಕಡೆ ಸುರೇಶ್ ಅಂಗಡಿ ಅವರ ಕುಟುಂಬ ರಾಜಕಾರಣ, ಇಲ್ಲಿ ಈ ರೀತಿಯಾಗಿ ಕತ್ತಿ ಅವರ ರಾಜಕೀಯ ಕುಟುಂಬ ಅವ್ರದ್ದು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಕೂಡ ಈಗ ಎಂಟ್ರಿ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೇರಿದಂತೆ ಪಾಲಿಟಿಕ್ಸ್ ಸಹೋದರನಿಗೆ ಈಗ MLC ಟಿಕೆಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪಾಲಿಟಿಕ್ಸ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಸಹೋದರನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು. ಚನ್ನರಾಜ್ ಹಟ್ಟಿಹೊಳಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಡಿಸೆಂಬರ್ನಲ್ಲಿ ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆಗಲಿದೆ ಅಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. 2 ಸ್ಥಾನಗಳಲ್ಲಿ ಒಂದು ಕಾಂಗ್ರೆಸ್, ಒಂದು ಬಿಜೆಪಿ ಪಾಲಾಗಲಿದೆಯಂತೆ. ಕಾಂಗ್ರೆಸ್ಗೆ ಸಿಗುವಂತ 1 ಸ್ಥಾನದ ಮೇಲೆ ಹೆಬ್ಬಾಳ್ಕರ್ ಕಣ್ಣನ್ನ ಹಾಕಿದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಬೆಂಬಲ ಕೊಡುವಂತ ನಿರೀಕ್ಷೆ, ವಿಶ್ವಾಸದಲ್ಲಿದ್ದಾರೆ. ಹೆಬ್ಬಾಳ್ಕರ್ ಅವರು ಕುಟುಂಬ ಪಾರುಪತ್ಯಕ್ಕೆ ಈಗ ರೆಡಿ ಆಗಿದೆ. ಹೆಬ್ಬಾಳ್ಕರ್ ಅವರ ಕುಟುಂಬ ಪಾರುಪತ್ಯಕ್ಕೆ ಈಗ ಅವರ ತನ್ನ ಸಹೋದರ ತಮ್ಮನನ್ನ ರಾಜಕಾರಣಕ್ಕೆ ಕರ್ಕೊಂಡ್ಬರೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಲೋಕಸಭೆ ಟಿಕೆಟ್ ಮಿಸ್ ಆಗಿತ್ತು, ಅಂದ್ರೆ ಉಪಚುನಾವಣೆಯ ಸಂದರ್ಭದಲ್ಲಿ. ಇನ್ನ DCC ಬ್ಯಾಂಕ್ ಪಟ್ಟವೂ ಕೂಡ ಮಿಸ್ ಆಗಿತ್ತು. ಕಾಂಗ್ರೆಸ್ ಹಿರಿಯರ ಒತ್ತಡಕ್ಕೆ ಮಣಿದು ಸುಮ್ಮನಾಗಿದ್ರು ಹೆಬ್ಬಾಳ್ಕರ್ ಅವರು. ಈಗ ಪರಿಷತ್ ಟಿಕೆಟ್ ತಮ್ಮನಿಗೆ ಕೊಡಿಸ್ಲಿಕ್ಕೆ ಹೆಬ್ಬಾಳ್ಕರ್ ಅವರು ಸರ್ಕಸ್ ಮಾಡ್ತಿದ್ದಾರೆ. ಪರಿಷತ್ ಚುನಾವಣೆಗೆ ಸಹೋದರನಿಗೆ ಟಿಕೆಟ್ ಕೊಡಿಸುವ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳ್ಕೊಂಬರೋಣ. ರಾಜ್ಯದಲ್ಲೇ ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಬೆಳಗಾವಿ ಪ್ರಖ್ಯಾತಿಯನ್ನು ಪಡೆದಿದೆ. ಈಗ ಮುಂಬರುವ ಡಿಸೆಂಬರ್ನಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ 2 ಸ್ಥಾನಗಳಿಗೆ MLC ಸ್ಥಾನಕ್ಕೆ ಚುನಾವಣೆ ನಡೆದು ಈ ಒಂದು ಚುನಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆಗೆ. ಮೇಡಮ್, ಯಾವ ರೀತಿ ಸಿದ್ಧತೆ ಮಾಡ್ತಾ ಇದ್ದೀರಿ? ಹೈಕಮಾಂಡ್ ಜೊತೆ ಮಾತಾಡಿದರೆ ಈ ಬಗ್ಗೆ? ಇಂಟುವರೆಗೂ ಯಾರ ಹತ್ರ ಮಾತನಾಡಲಿಲ್ಲ. ನಾನು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಬೇಕಾಗಿದೆ. ಅವರು ಬೆಂಗಳೂರಿನಲ್ಲಿದ್ದಾರೆ. ಹೈಕಮಾಂಡ್ ಅವರು ಏನಾದರೂ ನಮಗೆ ಆಶೀರ್ವಾದ ಮಾಡಿದ್ರೆ ಜಿಲ್ಲೆಯ ಪ್ರತಿಯೊಬ್ಬ ಮುಖಂಡರು ಕೂಡ ಇಲ್ಲ ಮಾಡಬಹುದು, ಅನುಕೂಲ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಂದರೆ ಖಂಡಿತವಾಗ್ಲೂ ಈ ಸಾರಿ ನನ್ನ ಸಹೋದರನ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. 2019 ಲೋಕಸಭೆ ಚುನಾವಣೆ, ಆಮೇಲೆ ಇತ್ತೀಚೆಗೆ ನಡೆದ ಉಪಚುನಾವಣೆ, ಆಮೇಲೆ DCC ಬ್ಯಾಂಕ್ ಸಂದರ್ಭದಲ್ಲೂ ನಿಮ್ಮ ಸಹೋದರನ ಹೆಸರು ಕೇಳಿಬಂದಿತ್ತು. ಯಾಕೆ ಅದನ್ನ ಕೈ ತಪ್ಪಿತು? ಇಲ್ಲ, ಕೈ ಯಾವುದೇ ಕಾರಣಕ್ಕೂ ತಪ್ಪಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. 2019ರಲ್ಲಿ ಸಹೋದರನ ಹೆಸರು ಬಂದಾಗ ಹೈಕಮಾಂಡ್ನವ್ರು ಕೇಳಿದರು, ರಾಜ್ಯದ ನಾಯಕರು, ಜಿಲ್ಲೆಯ ನಾಯಕರು ಕೂಡ ನನ್ನನ್ನು ಕೇಳಿದರು. ಆ ಸಂದರ್ಭದಲ್ಲಿ ಬೇಡ, ಇನ್ನೂ ಸುಮಾರು ಕೆಲಸಗಳಿದ್ದಾವೆ ಅಂತ ಹೇಳಿದೆ. ಈಗ MLCನಲ್ಲಿ ನಮ್ಮ ಜಿಲ್ಲೆಯ ಅವರೇ ಆದಂಥ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತು ಅವ್ರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ನಮ್ಮ ಜಿಲ್ಲೆಯ ಮುಖಂಡರು ಏನಾದರೂ ಈ ಒಂದು MLCನಲ್ಲಿ ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕಾಗ್ತಾರೆ. ಸೊ ಪ್ರಬಲ ಅಭ್ಯರ್ಥಿ ಸೂಕ್ತ ಇವನು ಚನ್ನರಾಜ್ ಹಟ್ಟಿಹೊಳಿ ಆಗ್ತಾನೆ ಅಂತ ಏನಾದರೂ ಅಂದರೆ, ನಮ್ಮ ಹೈಕಮಾಂಡ್ ಏನಾದರೂ ನಮಗೆ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಜನರ ಹತ್ರ ಆಶೀರ್ವಾದ ಕೇಳ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಅವ್ರನ್ನ ಇತ್ತೀಚೆಗೆ ಭೇಟಿಯಾಗಿದ್ದರು. ಯಾವ ವಿಚಾರ ಇದೇ ವಿಚಾರ ಅಥವಾ ಸಹೋದರನ ಜೊತೆ ಹೋಗಿದ್ರು? ನಾನು ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೆಂಗಳೂರಿಗೆ ಹೋದಾಗೆಲ್ಲ ಭೇಟಿ ಆಗ್ತಾ ಇರ್ತೀನಿ. ನಮ್ಮ ನಾಯಕರು, CLP ನಾಯಕರು, ಆಗಾಗ ಅವರ ಮಾರ್ಗದರ್ಶನವನ್ನು, ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಫ್ಲಡ್ ಆದಮೇಲೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಸೊ ಅವ್ರ ಹತ್ರ ಲೆಟ್ರನ್ನು ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಲೆಟ್ರನ್ನ ಹಾಕಿಸ್ತಾ ಇರ್ತೀನಿ. ಅವರ ಮುಖಾಂತರ ವಿವಿಧ ಇಲಾಖೆಯ ಮಂತ್ರಿಗಳಿಗೆ ಲೆಟ್ರ್ಗಳನ್ನ ಹಾಕಿಸ್ತಾ ಇರ್ತೀನಿ. ಸೊ ಆ ಸಂದರ್ಭದಲ್ಲಿ ಹೋದಂಥ ಒಂದು ಫೋಟೋ ಅದು ಅಷ್ಟೇ ಹೊರತಾಗಿ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಧಾನ ಪರಿಷತ್ ಚುನಾವಣೆಗೇನು ಡಿಸ್ಕಷನ್ನು ಆಗಿಲ್ಲ ಅಥವಾ ಈ ವಿಚಾರವಾಗಿ ಏನು ಮಾತಾಡಿಲ್ಲ. ನಿಮ್ಮ ಸಹೋದರ ಸ್ಪರ್ಧೆ ಮಾಡ್ತಾರೆ ಚುನಾವಣೆ? ಖಂಡಿತವಾಗ್ಲೂ ನಾವು ಕೂಡ ಒಬ್ಬ ಆಕಾಂಕ್ಷಿ. ಪಕ್ಷ ಬಯಸಿದ್ರೆ, ಜಿಲ್ಲೆ ಎಲ್ಲ ಮುಖಂಡರ ಸಹಕಾರ ಇದ್ರೆ ಖಂಡಿತವಾಗ್ಲೂ ಸ್ಪರ್ಧೆಗೆ ನಾವು ಬಯಸ್ತೀವಿ. ಇದಿಷ್ಟು ಅಂದರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋ ಮಾತು. ಪಕ್ಷ ಬಯಸಬೇಕು ಮತ್ತು ಎಲ್ಲ ಮುಖಂಡರು ಸಹಕಾರ ಕೊಟ್ಟರೆ ಈ ಬಾರಿ MLC ಚುನಾವಣೆಗೆ ನನ್ನ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬೆಂಗಳೂರಿಗೆ ಆಗಮಿಸಿದ್ದು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಹಾಗೂ CM ಬಸವರಾಜ ಬೊಮ್ಮಾಯಿ ಅವರು ಏರ್ಪೋರ್ಟ್ನಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರನ್ನ ಸ್ವಾಗತಿಸಿದ್ರು. ಉಪರಾಷ್ಟ್ರಪತಿಗಳು ಇಂದಿನಿಂದ ರಾಜ್ಯದಲ್ಲಿ 6 ದಿನಗಳ ಕಾಲ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದೀಗ ಜವಾಹರಲಾಲ್ ನೆಹರು ಅಡ್ವಾನ್ಸ್ಡ್ ಸೈಂಟಿಫಿಕ್ ಸೆಂಟರ್ ರಿಸರ್ಚ್ ಕಾಲೇಜು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ.
18ರಂದು ವಿಧಾನಸೌಧದಲ್ಲಿ ನಡೆಯಲಿರುವಂಥ FKCC ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು 20ರಂದು ತುಂಗಭದ್ರಾ ಡ್ಯಾಂ ವೀಕ್ಷಣೆಯನ್ನ ಮಾಡಿರುವಂಥದ್ದು. 21ರಂದು ಹಂಪಿಯಲ್ಲಿ ವಿಶ್ವ ಪರಂಪರೆಯ ತಾಣಗಳ ವೀಕ್ಷಣೆಯನ್ನ ಮಾಡಿ 22ರಂದು ಹುಬ್ಬಳ್ಳಿಯಿಂದ ವಾಪಸ್ ದೆಹಲಿಗೆ ಹೋಗ್ತಾರೆ. ಉಡುಪಿಯಲ್ಲಿ ಮೆಸ್ಕಾಂ ನೌಕರರೊಂದಿಗೆ ಇಂಧನ ಸಚಿವ ಸುನಿಲ್ ಕುಮಾರ್ ಅವರು ಊಟ ಮಾಡಿದ್ದಾರೆ. ನಿನ್ನೆ ಸಚಿವ ಸುನಿಲ್ ಕುಮಾರ್ ಹುಟ್ಟುಹಬ್ಬವಿತ್ತು. ಹೀಗಾಗಿ ಕಾರ್ಕಳ ತಾಲೂಕಿನಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಮೆಸ್ಕಾಂ ಲೈನ್ಮನ್ರನ್ನ ಕರೆಸಿ ಹುಟ್ಟುಹಬ್ಬದ ಪ್ರಯುಕ್ತ ಊಟವನ್ನ ಆಯೋಜಿಸಿದ್ದಾರೆ. ಲೈನ್ಮನ್ಗಳ ಮಧ್ಯ ಕುಳಿತು ಊಟ ಮಾಡ್ತಾ ಸಮಸ್ಯೆಯನ್ನ ಆಲಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದ್ದು ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಅವರು ಬೇರೆ ಇಂಧನ ಸಚಿವರು ಬೇರೆ ಅಲ್ವಾ, ಸೊ ಹೀಗಾಗಿ ಅವರ ಇಲಾಖೆಗೆ ಒಳಪಡುತ್ತೆ, ಆ ನೌಕರರು ಅವರ ಇಲಾಖೆಗೆ ಒಳಪಡ್ತಾರೆ. ಸೊ ಹೀಗಾಗಿ ಅವರ ಕಷ್ಟವನ್ನ ಆಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಸುನಿಲ್ ಕುಮಾರ್. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭತ್ತ ನಾಟಿ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ಹೊನಗನಹಳ್ಳಿ ಗ್ರಾಮದ ಭತ್ತದ ಗದ್ದೆಯಲ್ಲಿ ರೈತ ಮಹಿಳೆಯರ ಜೊತೆ ಶೋಭಾ ಕರಂದ್ಲಾಜೆ ಭತ್ತದ ನಾಟಿಯನ್ನು ಮಾಡಿದ್ರು. ನಾಟಿ ಯಂತ್ರೋಪಕರಣಕ್ಕೂ ಕೂಡ ಚಾಲನೆಯನ್ನ ನೀಡಲಾಗಿದ್ದು, ಯಂತ್ರದ ಮೂಲಕ ನಾಟಿಯನ್ನ ಹಾಕಿ ಸಚಿವ ನಾರಾಯಣಗೌಡ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರು. ನಾಟಿ ಯಂತ್ರದ ಮೂಲಕ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ನಮ್ಮ ರಾಜ್ಯದ ಯೋಜನೆ ನಮ್ಮ ಕಾವೇರಿಯಲ್ಲಿ ನ್ಯಾಯಾಧಿಕರಣದ ಆದೇಶದ ಪ್ರಕಾರ ಎಷ್ಟು ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಷ್ಟನ್ನು ನಾವು ಬಿಡ್ತಾ ಇದ್ದೀವಿ. ಅದಕ್ಕಾಗಿ ಮೇಕೆದಾಟು ಯೋಜನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನುವಂಥದ್ದು ನಮ್ದು ಯಾವುದು ಉದ್ದೇಶ ಅಲ್ಲ. ನಮ್ಮ ರಾಜ್ಯದಲ್ಲಿ ಹೆಚ್ಚುವರಿ ನೀರನ್ನ ಶೇಖರಣೆ ಮಾಡೋದು ನಮ್ಮ ಹಕ್ಕಿದೆ. ವಿದ್ಯಾರ್ಥಿಗಳ ಆನ್ಲೈನ್ ಕ್ಲಾಸ್ಗೆ ನಟ ಕಿಚ್ಚ ಸುದೀಪ್ ಹೊಸ ರೂಪವನ್ನ ಕೊಡ್ತಿದ್ದಾರೆ. ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿಯಿಂದ ಸುಲಭವಾದಂತ ಆನ್ಲೈನ್ ಕಲಿಕೆಗೆ ಸ್ಪೆಷಲ್ ಆಪ್ ಇದೆ. ಡಾರ್ಕ್ ಬೋರ್ಡ್ ಅನಿಮೇಷನ್ ಎಜುಕೇಶನ್ ಆಪ್ ಅನ್ನು ಬಳಸಿ ಆನ್ಲೈನ್ ಕ್ಲಾಸ್ಗೆ ಐಡಿಯಾವನ್ನ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಡಾರ್ಕ್ ಬೋರ್ಡ್ ರೂಮ್ ಮಾಡಿ ಮಕ್ಕಳಿಗೆ ಶಿಕ್ಷಕರು ಚೆನ್ನಾಗಿ ಅರ್ಥ ಆಗುವ ಹಾಗೆ ಪಾಠವನ್ನು ಮಾಡಬಹುದು. ಯಾವುದೇ ವಿಷಯದ ಮೇಲೆ ಪಾಠವನ್ನು ಮಾಡಿ ರೆಕಾರ್ಡ್ ಮಾಡಿ ಕೂಡ ವಿದ್ಯಾರ್ಥಿಗಳಿಗೆ ಕಳಿಸಬಹುದು. ಈ ಡಾರ್ಕ್ ಬೋರ್ಡ್ ಪಾಠವನ್ನು ಕೇಳಿದರೆ ಮಕ್ಕಳು ಶಿಕ್ಷಕರ ಮುಂದೆ ಕೂತು ಪಾಠ ಕೇಳಿದ ಹಾಗಿರುತ್ತಂತೆ. ಇದರಿಂದ ಪಾಠ ಕೇಳಿದ್ರೆ ಮಕ್ಕಳಿಗೆ ತಕ್ಷಣ ಪಾಠ ತಲೆಗೆ ಹೋಗುತ್ತಂತೆ. ರಾಜ್ಯ ಸರ್ಕಾರಕ್ಕೆ ಈ ಆಪ್ ಬಗ್ಗೆ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಮನವರಿಕೆಯನ್ನ ಮಾಡಿಕೊಡಲಿದೆ. ಇನ್ನು ಕಿಚ್ಚ ಸುದೀಪ್ ದತ್ತು ಪಡೆದಿರುವಂತಹ ಶಾಲೆಗಳಲ್ಲಿ ಈಗಾಗಲೇ ಡಿಜಿಟಲೈಸ್ ಕೆಲಸ ನಡೀತಾ ಇದೆ. ಸುದೀಪ್ ದತ್ತು ಪಡೆದಂತ ಶಾಲೆಗಳಲ್ಲಿ ಈ ಡಾರ್ಕ್ ಬೋರ್ಡ್ ಆಪ್ ಮೊದಲು ಬಳಕೆ ಮಾಡಲಾಗುತ್ತೆ. ಆ ನಂತರ ಎಲ್ಲ ಶಾಲಾ ಶಿಕ್ಷಕರಿಗೂ ಕೂಡ ಈ ಡಾರ್ಕ್ ಬೋರ್ಡ್ ಶಿಕ್ಷಣವನ್ನ ಬಳಸಿಕೊಳ್ಳಿಕ್ಕೆ ಉತ್ತೇಜಿಸುವಂತ ಕೆಲಸವನ್ನ ಮಾಡಲಿದ್ದಾರೆ. ಸರ್ನ ಮೀಟ್ ಮಾಡಿದೆ, ಮಾತಾಡಬೇಕಾದ್ರೆ ಸರ್ ಈ ತರ ಬೋರ್ಡ್ ಇದೆ, ಡಾರ್ಕ್ ಬೋರ್ಡ್ ಅನಿಮೇಷನ್ ಅಂತ ಮಾಡಿದೀನಿ ಸರ್, ತುಂಬಾ ಉಪಯೋಗ ಇದೆ ಸರ್, ಸ್ಟೂಡೆಂಟ್ಗೆ ಫ್ರಂಟ್ ಆಫ್ ವ್ಯೂ ಬರೀಬಹುದು ಎಲ್ಲ ಮಾಡ್ಬೋದು ಅಂತ ಹೇಳಿ ಡಿಸ್ಕಷನ್ ಮಾಡಿದಾಗ ಸರ್ ಡಿಸ್ಕಷನ್ ಎಲ್ಲ ಆಯ್ತು, ಓಕೆ ಆದ ನಂತರ ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಮಾಡ್ತಾ ಇದೀವಿ. ಈಗ ಇವತ್ತು ಮಕ್ಕಳುಗಳಲ್ಲಿ ಆನ್ಲೈನ್ ಅನ್ನು ನೋಡುವಾಗ ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಅವರ ನಿಂತು ಪಾಪ ಕಷ್ಟಪಟ್ಟು ಹಿಂದೆ ತಿರುಗಿ ಬರೀಬೇಕು, ಮಕ್ಕಳದು ಇಂಟ್ರಾಕ್ಟ್ ಆಗೋದಿಲ್ಲ. ಆ ಒಂದು ಏನು ಲೋಪ ಇತ್ತು ಅದನ್ನ ಹೋಗ್ಲಾಡಿಸುವಂತ ಒಂದು ಸಣ್ಣ ಇದು ಪ್ರಯತ್ನ ಅಷ್ಟೇ. ಅಂದ್ರೆ ಫ್ರಂಟ್ ಬೋರ್ಡ್ ಅಂತ ಏನಂತಂದ್ರೆ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ಹಿಡಿದಾಗ ನಿಮ್ಮ ಮುಂದೆ ಫ್ರಂಟ್ ಇದ್ರಲ್ಲೇ ಟೀಚರ್ ನಿಮಗೆ ಪಾಠ ಮಾಡ್ತಾರೆ, ಅಕ್ಷರಗಳು ಕೂಡ ಬರೀಬಹುದು, ಅವರ ಎಕ್ಸ್ಪ್ರೆಸಿವ್ ಮಾಡ್ಬೋದು. ಮಕ್ಕಳಿಗೆ ಹೇಗಿರುತ್ತೆ ಅಂತಂದ್ರೆ ಅವರು ಕ್ಲಾಸ್ ರೂಮ್ ನಲ್ಲೇ ಟೋಕಿಯೋ ಒಲಿಂಪಿಕ್ಸ್ನ ಪದಕ ವಿಜೇತರು ಹಾಗೂ ಸ್ಪರ್ಧಿಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಇಂದು ಬೆಳಗ್ಗೆ ದೆಹಲಿಯ ಲೋಕ ಕಲ್ಯಾಣ ರಸ್ತೆಯ ಪ್ರಧಾನಮಂತ್ರಿ ನಿವಾಸಕ್ಕೆ ಒಲಿಂಪಿಕ್ ಸ್ಪರ್ಧಿಗಳು ಭೇಟಿಯನ್ನು ನೀಡಿದ್ರು. ನಿನ್ನೆ ಕೆಂಪುಕೋಟೆಯ ಸ್ವಾತಂತ್ರ್ಯೋತ್ಸವಕ್ಕೆ ಅತಿಥಿಗಳಾಗಿದ್ದಂಥ ಪದಕ ವಿಜೇತರು ಇಂದು ಪ್ರಧಾನಿ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಕಳೆದ ಶನಿವಾರ ರಾಷ್ಟ್ರಪತಿಗಳು ಒಲಿಂಪಿಕ್ಸ್ ಪದಕ ವಿಜೇತರಿಗೆ ಔತಣವನ್ನು ನೀಡಿದರು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.